ನಮಸ್ಕಾರ ಸ್ನೇಹಿತರೆ, ಮೀಡಿಯಾ ಮಹಾನ್ಗೆ ಸ್ವಾಗತ. ಶಾಮನೂರು ಶಿವಶಂಕರಪ್ಪ ಬಿಟ್ಟು ಹೋದ ಆಸ್ತಿ ಎಷ್ಟು? ಇವರ ಕುಟುಂಬದ ಆಸ್ತಿ ಎಷ್ಟಿದೆ? ಮಗ ಸೊಸೆ ಎಷ್ಟು ಶ್ರೀಮಂತರು ಗೊತ್ತಾ? ಇವರ ಆದಾಯದ ಮೂಲ ಏನು? ಕಾರು, ಹೆಲಿಕಾಪ್ಟರ್, ಚಿನ್ನ ಎಷ್ಟಿದೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಶಾಮನೂರು ಶಿವಶಂಕರಪ್ಪ ಆಸ್ತಿ. ಶಾಮನೂರು ಶಿವಶಂಕರಪ್ಪ ಬಳಿ 312 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಇದೆ. ಅದೇ ರೀತಿ 17 ಕೋಟಿ ರೂಪಾಯಿ ಮೌಲ್ಯದ ಸಾಲ ಕೂಡ ಇದೆ. ಇವರ ಹತ್ರ ಇನೋವಾ ಮತ್ತು ಕಿಯಾ ಕಾರುಗಳಿವೆ. 2 ಹೆಲಿಕಾಪ್ಟರ್ ಮತ್ತು ಬೆನ್ಸ್ ಕಾರು ಕೂಡ ಇದೆ ಅಂತ ಹಲವು ಕಡೆ ಹೇಳಿಕೊಂಡಿದ್ರು. ಆದ್ರೆ ಈ ಬಗ್ಗೆ ಅಫಿಡವಿಟ್ ನಲ್ಲಿ ಮಾಹಿತಿ ಕೊಟ್ಟಿಲ್ಲ. ಇನ್ನು ಶಾಮನೂರು ಬಳಿ 2 ಕೆಜಿ 187 ಗ್ರಾಂ ತೂಕದ ಚಿನ್ನಾಭರಣ ಇದೆ. 15 ಕೆಜಿಯಷ್ಟು ಬೆಳ್ಳಿ ಮತ್ತು 90 ಲಕ್ಷ ರೂಪಾಯಿ ಮೌಲ್ಯದ ವಜ್ರ ಕೂಡ ಇದೆ. ಇನ್ನು ಉದ್ಯಮ ಇವರ ಆದಾಯದ ಪ್ರಮುಖ ಮೂಲವಾಗಿದೆ. 2022ರಲ್ಲಿ ಇವರ ವಾರ್ಷಿಕ ಆದಾಯ 5 ಕೋಟಿ 81 ಲಕ್ಷ ರೂಪಾಯಿಯಷ್ಟು ಇತ್ತು. ಶಾಮನೂರು ದುಡ್ಡು ಮಾಡಿದ್ದು ಹೇಗೆ? 2008ರಲ್ಲಿ ಶಾಮನೂರು ಶಿವಶಂಕರಪ್ಪ ಆಸ್ತಿ 45 ಕೋಟಿ ರೂಪಾಯಿಯಷ್ಟು ಇತ್ತು. ಆದರೆ ವರ್ಷದಿಂದ ವರ್ಷಕ್ಕೆ ಶಾಮನೂರು ಆಸ್ತಿ ಜಾಸ್ತಿ ಆಗುತ್ತಲೇ ಹೋಯ್ತು. ಅಂದಹಾಗೆ PUCಗೆ ಕಾಲೇಜು ಬಿಟ್ಟ ಶಾಮನೂರು ಅಕ್ಕಿಯ ಉದ್ಯಮ ಶುರು ಮಾಡಿದ್ರು. ನಂತರ ಒಂದೊಂದೇ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟು ಯಶಸ್ವಿ ಉದ್ಯಮಿಯಾದ್ರು. ಲಕ್ಷ್ಮಿ ಫ್ಲೋರ್ ಮಿಲ್, ಶಾಮನೂರು ಶುಗರ್ಸ್ ಲಿಮಿಟೆಡ್, ದಾವಣಗೆರೆ ಶುಗರ್ಸ್ ಲಿಮಿಟೆಡ್, ಇಂಡಿಯನ್ ಕೇನ್ ಪವರ್ ಲಿಮಿಟೆಡ್ ಅನ್ನೋ ಸಂಸ್ಥೆಗಳನ್ನ ಸ್ಥಾಪಿಸಿದ್ರು. ಇವುಗಳ ಜೊತೆಗೆ ಇವರು ಶಾಸಕರಾಗಿದ್ದು ಆ ವೇತನ ಕೂಡ ಬರ್ತಿತ್ತು. ಹೃದಯದಲ್ಲೂ ಶ್ರೀಮಂತ ಈ ಶಾಮನೂರು ಶಿವಶಂಕರಪ್ಪ ದಾವಣಗೆರೆಯ ಬಾಪೂಜಿ ಎಜುಕೇಶನ್ ಅಸೋಸಿಯೇಷನ್ ನ ಜವಾಬ್ದಾರಿ ಹೊತ್ತುಕೊಂಡ್ರು. ಆಗ ಈ ಸಂಸ್ಥೆಯ ಅಡಿಯಲ್ಲಿ 4 ಕಾಲೇಜುಗಳಿದ್ವು. ಆದರೆ 2021ರ ವೇಳೆಗೆ ಈ ಸಂಸ್ಥೆಯ ಅಡಿಯಲ್ಲಿರುವ ಕಾಲೇಜುಗಳ ಸಂಖ್ಯೆ 54ಕ್ಕೆ ಏರಿಕೆ ಆಗಿತ್ತು. ಅದಕ್ಕೆ ಕಾರಣ ಶಾಮನೂರು ಶಿವಶಂಕರಪ್ಪ ಅವರ ನೇತೃತ್ವ. ದೂರದಿಂದ ಓದಲು ಬರುವ ವಿದ್ಯಾರ್ಥಿಗಳಿಗಾಗಿ ಹಾಸ್ಟೆಲ್ಗಳನ್ನ ಕಟ್ಟಿಸಿದ್ರು. ಹೆಣ್ಣು ಮಕ್ಕಳಿಗಾಗಿಯೂ ಹಲವು ಕಾಲೇಜುಗಳನ್ನ ಕಟ್ಟಿಸಿದ್ರು. ಇವರ ಶಿಕ್ಷಣ ಸಂಸ್ಥೆಯ ಅಡಿಯಲ್ಲಿ ಪ್ರತಿ ವರ್ಷ 3400 ಹೆಣ್ಣು ಮಕ್ಕಳು ಪದವಿ ಪಡ್ಕೊಳ್ತಿದ್ದಾರೆ. ಶಾಮನೂರು ಶಿವಶಂಕರಪ್ಪ ಜನಕಲ್ಯಾಣ ಟ್ರಸ್ಟ್ ಸ್ಥಾಪಿಸಿ 5 ಕೋಟಿ ರೂಪಾಯಿ ಡೆಪಾಸಿಟ್ ಮಾಡಿದ್ದಾರೆ. ಅದರಿಂದ ಬರುವ ಬಡ್ಡಿ ದುಡ್ಡಿನಲ್ಲಿ ಮಕ್ಕಳಿಗೆ ಸ್ಕಾಲರ್ಶಿಪ್ ನೀಡಲಾಗ್ತಿದೆ. ಬಾಪೂಜಿ ಎಜುಕೇಶನ್ ಅಸೋಸಿಯೇಷನ್ ನಲ್ಲಿ ಮೊದಲ ರ್ಯಾಂಕ್ ಪಡೆದವರಿಗೆ ಗೋಲ್ಡ್ ಮೆಡಲ್ ಮತ್ತು ಕ್ಯಾಶ್ ಪ್ರೈಸ್ ಕೂಡ ಇದೆ. ಬಾಪೂಜಿ ಕೋಆಪರೇಟಿವ್ ಬ್ಯಾಂಕ್ ಸ್ಥಾಪಿಸಿ ಬಡವರು ಮನೆ ಕಟ್ಟಲು, ಸೈಟ್ ಖರೀದಿಸಲು, ಶಿಕ್ಷಣಕ್ಕೆ ಮತ್ತು ಉದ್ಯಮಕ್ಕೆ ಲೋನ್ ಕೊಡ್ತಾ ಬಂದಿದ್ರು. ಬಡವರಿಗಾಗಿಯೇ ಶಿವ ಪಾರ್ವತಿ ಕಲ್ಯಾಣ ಮಂಟಪ ಕಟ್ಟಿಸಿದ್ರು. ಕೊರೋನಾ ಟೈಮಲ್ಲಿ 6 ಕೋಟಿ ರೂಪಾಯಿ ದುಡ್ಡು ಕೊಟ್ಟು 60,000 ಡೋಸ್ ಲಸಿಕೆ ಖರೀದಿಸಿ ಬಡವರಿಗೆ ಫ್ರೀಯಾಗಿ ಹಂಚಿದ್ರು. ಇವರ ಮನೆಗೆ ಪ್ರತಿದಿನವೂ ಸಹಾಯ ಯಾಚಿಸಿ ಜನರ ದಂಡೇ ಹರಿದು ಬರುತ್ತೆ. ಮಗ ಮಲ್ಲಿಕಾರ್ಜುನ್ ಬಳಿ ಆಸ್ತಿ ಎಷ್ಟಿದೆ? ಶಾಮನೂರು ಮಕ್ಕಳಲ್ಲಿ ರಾಜಕೀಯದಲ್ಲಿ ಇರೋದು ಒಬ್ಬರು ಮಾತ್ರ, ಅವರೇ SS ಮಲ್ಲಿಕಾರ್ಜುನ್. ದಾವಣಗೆರೆ ಉತ್ತರ ಕ್ಷೇತ್ರದ ಶಾಸಕರಾದ ಇವರು ಗಣಿ ಮತ್ತು ಭೂವಿಜ್ಞಾನ ಸಚಿವರೂ ಹೌದು. ಇವರ ಹೆಸರಲ್ಲಿ 194 ಕೋಟಿ 88 ಲಕ್ಷ ರೂಪಾಯಿಯಷ್ಟು ಆಸ್ತಿ ಇದೆ. ಅದೇ ರೀತಿ 23 ಕೋಟಿ 60 ಲಕ್ಷ ರೂಪಾಯಿ ಮೌಲ್ಯದ ಸಾಲವೂ ಇದೆ. 16 ಕೆಜಿ 545 ಗ್ರಾಂ ತೂಕದ ಚಿನ್ನಾಭರಣ ಇದೆ. ಜೊತೆಗೆ 628 ಕೆಜಿಯಷ್ಟು ಬೆಳ್ಳಿಯ ವಸ್ತುಗಳು ಕೂಡ ಇವೆ. ಆದರೆ ಇವರು ತಮ್ಮ ಬಳಿ ಯಾವುದೇ ಕಾರುಗಳಿಲ್ಲ ಅಂತ ಘೋಷಿಸಿಕೊಂಡಿದ್ದಾರೆ. 2022-23ನೇ ಸಾಲಿನಲ್ಲಿ SS ಮಲ್ಲಿಕಾರ್ಜುನ್ ಅವರ ವಾರ್ಷಿಕ ಆದಾಯ 3 ಕೋಟಿ 75 ಲಕ್ಷ ರೂಪಾಯಿಯಷ್ಟು ಇತ್ತು. ಉದ್ಯಮ ಇವರ ಆದಾಯದ ಪ್ರಮುಖ ಮೂಲವಾಗಿದೆ. ಸೊಸೆ ಹೆಸರಲ್ಲೂ ಕೋಟಿಗಟ್ಟಲೆ ಆಸ್ತಿ. ಶಾಮನೂರು ಸೊಸೆ ಪ್ರಭಾ ಮಲ್ಲಿಕಾರ್ಜುನ್ ಸದ್ಯ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ದಾವಣಗೆರೆ ಲೋಕಸಭೆ ಕ್ಷೇತ್ರದ ಸಂಸದರಾಗಿದ್ದಾರೆ. ಇವರ ಹೆಸರಲ್ಲಿ 44 ಕೋಟಿ 52 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಇದೆ. ಅದೇ ರೀತಿ 38 ಕೋಟಿ 60 ಲಕ್ಷ ರೂಪಾಯಿಯಷ್ಟು ಸಾಲವೂ ಇದೆ. 3 ಕೆಜಿ 195 ಗ್ರಾಂ ತೂಕದ ಚಿನ್ನಾಭರಣ ಹೊಂದಿದ್ದಾರೆ. ಇವರ ಬಳಿಯೂ ಯಾವುದೇ ಕಾರುಗಳಿಲ್ಲ ಅಂತ ಮಾಹಿತಿ ನೀಡಿದ್ದಾರೆ. ಸ್ನೇಹಿತರೆ, ಇದು ಶಾಮನೂರು ಕುಟುಂಬದಲ್ಲಿ ರಾಜಕೀಯದಲ್ಲಿ ಇರುವ ಸದಸ್ಯರ ಆಸ್ತಿಯ ಬಗ್ಗೆ ಮಾಹಿತಿ ನೀಡುವ ಪ್ರಯತ್ನ. ಶಾಮನೂರು ಶಿವಶಂಕರಪ್ಪ ಅವರಿಗೆ 7 ಜನ ಮಕ್ಕಳು. ಅವರಲ್ಲಿ 3 ಗಂಡು ಮಕ್ಕಳಾದ್ರೆ 4 ಹೆಣ್ಣು ಮಕ್ಕಳು. ಉಳಿದ ಮಕ್ಕಳು ರಾಜಕೀಯದಿಂದ ದೂರ ಇದ್ದು ಆಸ್ತಿಯ ಬಗ್ಗೆ ಮಾಹಿತಿ ಇಲ್ಲ. ಶಾಮನೂರು ದುಡ್ಡಿನ ಸಾಮ್ರಾಜ್ಯದ ಬಗ್ಗೆ ನಿಮಗೆ ಏನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಧನ್ಯವಾದ.